ದರ್ಶನ್ ಒಬ್ಬ ನಟ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸಾಕ್ಷ್ಯವನ್ನ ತಿರುಚುವ ಸಾಧ್ಯತೆ ಬಗ್ಗೆ ಹೈಕೋರ್ಟ್ ಪರಿಗಣಿಸಿಲ್ಲ. ಬೇಲ್ ಕೊಡಬೇಕಾದ್ರೆ ತುಂಬ ಪ್ರಭಾವಿ, ಅವ್ರು ಸಾಕ್ಷಿ ತಿರುಚಬಹುದು. ಆ ಸಾಧ್ಯತೆ ಬಗ್ಗೆ ಹೈಕೋರ್ಟ್ ಪರಿಗಣಿಸಲಿಲ್ಲ, ಅದಕ್ಕೆ ಬೇಲ್ ಕೊಟ್ಬಿಟ್ರು. ನೀವು ಪರಿಗಣಿಸಿ ಅಂತ. ರೇಣುಕಾಸ್ವಾಮಿಯನ್ನ ಬಲವಂತವಾಗಿ ಅಪಹರಿಸಿದ್ದಾರೆ, ಅಂದರೆ ಇಲ್ಲಿ ಕಿಡ್ನ್ಯಾಪ್ ಇದೆ. ಮೊದಲನೇದಾಗಿ ಇದು IPC ಸೆಕ್ಷನ್ 364 ಅಡಿ ಅಪರಾಧವಾಗಿದೆ. ಕಿಡ್ನ್ಯಾಪ್ ಅನ್ನ ಪರಿಗಣಿಸಿಲ್ಲ. ಸಾಕ್ಷಿ ಮತ್ತು ದಾಖಲೆ ಇದನ್ನ ಪರಿಗಣಿಸದೆ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. ಸಾಕ್ಷಿ ದಾಖಲೆ ಪರಿಗಣಿಸದೆ ಸಾಂದರ್ಭಿಕ ಸಾಕ್ಷಿ, ಲ್ಯಾಬ್ ರಿಪೋರ್ಟ್, ಆರೋಪಿಗಳ ಬಟ್ಟೆ, ಶೂ, ಚಪ್ಪಲಿ ಎಲ್ಲವನ್ನ ನಾವು ಸಾಕ್ಷ್ಯಾಗಿ ಪರಿಗಣಿಸಿದ್ವಿ. ಕೋರ್ಟ್ ಅದನ್ನ ಒಪ್ಪಲಿಲ್ಲ. CCTV ಮತ್ತು ಘಟನಾ ಸ್ಥಳದಲ್ಲಿ ಆರೋಪಿಗಳ ಓಡಾಟದ ದೃಶ್ಯ ಇದೆ ನಮ್ಮ ಹತ್ರ. ಅದೇ ಆ ಜೀಪ್ ಎಲ್ಲ ಓಡಾಡಿದ್ದು ಎಲ್ಲ. ಆರೋಪಿಗಳ ಮೊಬೈಲ್ನಲ್ಲಿ ಸಂತ್ರಸ್ತನ ಫೋಟೋ ಪತ್ತೆಯಾಗಿದೆ, ರಿಟ್ರೀವ್ ಮಾಡಿದಾಗ ಸಿಕ್ಕಿದ್ದು. ಇಂತಹ ಸಾಕ್ಷಿಗಳನ್ನು ಪರಿಗಣಿಸೋದಕ್ಕೆ ಹೈಕೋರ್ಟ್ ವಿಫಲವಾಗಿದೆ. ಹಾಗಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ನೀವಿದನ್ನು ಪರಿಗಣಿಸಿ ಆತನಿಗೆ ಕೊಟ್ಟಿರುವಂತಹ ಅಥವಾ ಈ ಎಲ್ಲ 7 ಜನ ಆರೋಪಿಗಳಿಗೆ ಕೊಟ್ಟಿರುವಂತಹ ಜಾಮೀನನ್ನು ರದ್ದುಪಡಿಸಿ ಅಂತ ಇವರು ಅರ್ಜಿಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಇದನ್ನ ಆಗಲೇ ನನ್ನ ಕೊಲಿಗೆ ಹೇಳ್ತಾ ಇದ್ದ ಹಾಗೆ ಇದನ್ನ ಸುಪ್ರೀಂ ಕೋರ್ಟ್ ಹೇಗೆ ಪರಿಗಣಿಸುತ್ತೆ, ಯಾವ ದೃಷ್ಟಿಕೋನದಲ್ಲಿ ನೋಡುತ್ತೆ, ಇದೆಲ್ಲವನ್ನ ಸುಪ್ರೀಂ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಸರ್ಕಾರಿ ಪರ ಅಭಿಯೋಜಕರು. ಹಾಗಾಗಿ ಇಟ್ ಟೇಕ್ಸ್ ಟೈಮ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಷ್ಟೇ ನಾನು ಒಂದಷ್ಟು ಪಾಯಿಂಟ್ಗಳನ್ನ ಹೇಳಿದೆ, ಅಂದರೆ ಸುಪ್ರೀಂ ಕೋರ್ಟ್ಗೆ ಸರ್ಕಾರಿ ಪರ ಅಭಿಯೋಜಕರು ಏನೇನು ಮನವಿ ಮಾಡ್ಕೊಂಡಿದ್ದಾರೆ ಅಂತ. ಇದನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅಂತ ಅರವಿಂದ್, ವಿಚಾರಣೆ ಬಂದಂತ ಸಂದರ್ಭದಲ್ಲೇ ಇದನ್ನ ನಾವು ನೋಡಬೇಕು. ಯಾಕೆಂದ್ರೆ ಈಗಾಗಲೇ ನಾನು ಆಗ್ಲೇ ಹೇಳ್ದಂಗೆ ಹೆಚ್ಚುವರಿ ದಾಖಲೆಗಳನ್ನ, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಹೈಕೋರ್ಟ್ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಯಾವ ವಾದವನ್ನ ಪರಿಗಣಿಸಿಲ್ಲ, ಯಾವ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒತ್ತಿ ಹೇಳುವಂತ ಕೆಲಸವನ್ನ ಮಾಡುತ್ತೆ. ಯಾಕೆಂದ್ರೆ ಹೊಸ BNS ಕಾಯ್ದೆ ಏನ್ ಬಂದಿದೆ, ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಮಾನ್ಯ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಸೊ ಹೈಕೋರ್ಟ್ ಇದನ್ನ ಪರಿಗಣಿಸಿಲ್ಲ ಅನ್ನುವಂತಹ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡಬಹುದು. ಆ ನಿಟ್ಟಿನಲ್ಲಿ ವಾದವನ್ನ ಮಂಡಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈಗ ಆರೋಪಿಗಳ ಮೊಬೈಲ್ ನಲ್ಲಿ ರೇಣುಕಾ ಸ್ವಾಮಿಯ ಫೋಟೋಗಳಾಗಿರ್ಬೋದು, ಅಥವಾ ಹತ್ಯೆ ನಡೆದಂತ ಘಟನಾ ಸ್ಥಳದಲ್ಲಿ ಇವರು ಓಡಾಡಿರುವಂತಹ CCTV ಫುಟೇಜ್ಗಳಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲಾ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ ನ ಮುಂದೆ ಒತ್ತಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ ಒಬ್ಬರು ಸೆಲೆಬ್ರಿಟಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಪ್ರಭಾವ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇರುವಂತದ್ದು, ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇರುವಂತದ್ದು. ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದ್ರೆ ಕೇಸ್ನ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಾದಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಇನ್ ದ ಸೇಮ್ ಟೈಮ್ ದರ್ಶನ್ ಪರ ವಕೀಲರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಬಹುದು. ಯಾಕೆ ಅಂದ್ರೆ ಪ್ರಕರಣದ ತನಿಖೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಜಾಮೀನು ಕೊಡುವಂತದ್ದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ವಾದಿಸುವಂತ ಸಾಧ್ಯತೆಗಳು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸೊ ವಾದ ಪ್ರತಿವಾದದ ಬಳಿಕ ಸುಪ್ರೀಂ ಕೋರ್ಟ್ ಏನ್ ಕನ್ಕ್ಲೂಷನ್ ಬರುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೇಮ್ ಇದೆಲ್ಲವೂ ಕೂಡ ಹೈಕೋರ್ಟ್ ನಲ್ಲೂ ನಡೆದಿತ್ತು. ಅಂತಿಮವಾಗಿ ಹೈಕೋರ್ಟ್ 1 fine day ಅವರಿಗೆ ಜಾಮೀನು ಕೊಡ್ತು. ಈಗ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಇದನ್ನು ಯಾವ ರೀತಿ ನೋಡುತ್ತೆ, ಎಷ್ಟು ದಿನಗಳ ತನಕ ತಗೊಳುತ್ತೆ ಇದಕ್ಕೆ ವಿಚಾರಣೆಗೆ, ಎಲ್ಲವನ್ನ ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ ಆ ಜಾಮೀನು ತಗೊಂಡವ್ರಿಗಂತೂ ಟೆನ್ಷನ್ ಅನ್ನೋದು ಶುರುವಾಗಿದೆ ಮತ್ತೆ.